ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ. ನಮ್ಮ ರೈತರು 6 ತಿಂಗಳಿಂದ ಸೇಫ್ ಕಬಿನಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಅಲ್ಲಿನ ಇಲ್ಲೀಗಲ್ ರಿಸಾರ್ಟ್ಸ್ ಎಲ್ಲ ಖಾಲಿ ಮಾಡಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಬರೆದು ಅವ್ರು ಈಗಲೂ ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರು ಕೇಳ್ತಾ ಇರೋದು ಕೇವಲ ಏನು, ನೀವು ವನ್ಯಜೀವಿ ಜಾಗನ ಪಾಲು ಮಾಡಬೇಡಿ, ವನ್ಯಜೀವಿಗೆ ಜಾಗ ಕೊಡಿ, ಆಮೇಲೆ ನಮ್ಮ ನೀರಾವರಿ ಅಲ್ಲಿನ ಕಬಿನಿ ಬ್ಯಾಕ್ ವಾಟರ್ಸ್ನು ನೀವು ಪೊಲ್ಯೂಟ್ ಮಾಡಬೇಡಿ, ನೀವು ಅದನ್ನು ಏನು ಮಾಡಬೇಡಿ ಅಂದ್ಬಿಟ್ಟು ಹೋರಾಡ್ತಿದ್ದಾರೆ. ಭಾಳಷ್ಟು ಗಂಭೀರವಾಗಿ ಮಾಡ್ತಿದ್ದಾರೆ. ನಾವೆಲ್ಲ ಅವ್ರ ಜೊತೆಗಿದ್ದೀವಿ, ಯಾವತ್ತೂ ಅವ್ರ ಜೊತೆಗೆ ಇರ್ತೀವಿ. ಯಾಕಂದರೆ ಈಗ ನಾವು ಪರಿಸರನ ಹಾಳು ಮಾಡೋಕ್ಕೆ ಬಿಡಬಾರ್ದು. ಮಜಾ ಮಾಡೋಕ್ಕೆ ಪರಿಸರ ಇಲ್ಲ, ಪರಿಸರ ನಮಗಿರೋದು ಎಲ್ಲರೂ ಒಳ್ಳೆಯದಾಗಕ್ಕೆ. ಯಾರೋ ಒಂದಷ್ಟು ಜನ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಪರಿಸರ ಹಾಳು ಮಾಡೋಕ್ಕೆ ಬಿಡಬಾರ್ದು. ನಾವು ಯಾರ್ಯಾರು ಅಲ್ಲಿ ಹೋರಾಡ್ತಿದ್ದಾರೋ ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಡೆಫಿನೆಟಾಗಿ ಇದ್ದೀವಿ. ಫಿಸಿಕಲಾಗಿ ಇಲ್ದವ್ರೂ ನಾವು ನಮ್ಮ ಹೃದಯಗಳಿಗೆ ಮನಸ್ಸಿನಲ್ಲಿ ಅವ್ರ ಜೊತೆ ನಾವು ಯಾವತ್ತೂ ಸಾಥ್ ಕೊಡ್ತೀವಿ. ಇವರು ಇಷ್ಟೆಲ್ಲ ಮಾಡ್ತಾ ಇದ್ದಾಗಲೂ ಈಗ ನಮಗೆ ಒಂದು ಮಾಹಿತಿ ಬರ್ತಿದೆ. ನಮ್ಮ ಬಂದೀಪುರದೊಳಗೆ ಒಂದು ಕಂಟ್ರಿ ಕ್ಲಬ್ ಅಂತಿದೆ, ರಿಸಾರ್ಟ್. ಅವರು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿದು ಒಂದು ಇದಿದೆ ನಿಯಮಗಳು, ಅದನ್ನು ಅವರು ವಯಲೇಟ್ ಮಾಡಿ ಇನ್ನೊಂದಷ್ಟು ಎಕ್ಸ್ಟ್ರಾ ಕಾಟೇಜಸ್ಸು ರೂಮ್ಸ್ ಕಟ್ಕೋತಿದ್ದಾರೆ ಅಂದ್ಬಿಟ್ಟು. ಈ 2012 ಒಂದು ನೋಟಿಫಿಕೇಷನ್ ಆಗಿದ ಮೇಲೆ ಸರ್ಕಾರದೊಳಗೆ ಎಕೋಸಿಸ್ಟಮ್ ಝೋನೊಳಗೆ ಯಾರು ಏನು ಕಟ್ಟಬಾರ್ದು, ಮೈನರ್ ರಿಪೇರಿ ಮಾಡಿದ್ರೂ ಪರ್ಮಿಷನ್ ತೊಗೋಬೇಕು ಎಕೋಸೆನ್ಸಿಟಿವ್ ಝೋನ್ ಕಮಿಟಿಯಿಂದ, ಮಾನಿಟರಿಂಗ್ ಕಮಿಟಿಯಿಂದ ಅಂದ್ಬಿಟ್ಟು ಒಂದು ಇದಿದೆ, ಗೈಡ್ಲೈನ್ಸ್ ಇದೆ. ಆದರೆ ಇವರು 2022 ಅವರು ಗೇಟ್ನೇ ಚೇಂಜ್ ಮಾಡ್ತಾರೆ, ಡೈರೆಕ್ಷನ್ ಆಫ್ ಗೇಟೇ ಚೇಂಜ್ ಮಾಡಿಬಿಟ್ಟು ಅವರು ಮಾಡ್ತಾರೆ, ವೈಲೇಷನ್ ಮಾಡ್ತಾರೆ. ಆವಾಗಲೂ ಅವರು ಮಾನಿಟರಿಂಗ್ ಕಮಿಟಿದು ಪರ್ಮಿಷನ್ ತಗೊಳ್ಳಲ್ಲ. ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಒಬ್ಬರು ರೇಂಜರ್, ಕುಂತಕೆರೆ ರೇಂಜರು RFO ಶ್ರೀನಿವಾಸ್ ಅವರು ಅವ್ರಿಗೆ ಒಂದು ಇದು ಕೊಡ್ತಾರೆ, ನೋಟಿಸ್ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಿದ ಮೇಲೂ ಅವರು ಧೈರ್ಯವಾಗಿ ಕಟ್ತಾರೆ. ಯಾಕಂದರೆ ಅವ್ರಿಗೆ ಬೇರೆ ಥರ ಪೊಲಿಟಿಕಲ್ ಸಪೋರ್ಟ್ ಇರೋದ್ರಿಂದ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ ಮಾಡಿಬಿಟ್ರು. ಈಗ ನೋಡಿದ್ರೆ ಅದು ಬಿಡಿ, ಅದು ಆಯಿತು. ಈಗ ನೋಡಿದ್ರೆ ಹೊಸ ಕಟ್ಟಡಗಳು ಬರ್ತಾಯಿದೆ, ವಿಡಿಯೋಗಳಿದೆ, ನೀವು ನೋಡ್ಬೋದು. ಎಷ್ಟು ಮಟ್ಟಕ್ಕಂದರೆ ಯಾರು ರೂಲ್ಸು ಅದೆಲ್ಲ ನಮಗೆ ಬೇಕಾಗಿಲ್ಲ. ರೈತರಿಗೆ ಯಾರು ಒಂದು ಸಣ್ಣ ಪುಟ್ಟ ಅವ್ರ ಮನೆಯಲ್ಲಿ ಏನಾರು ಎಕೋಸಿಸ್ಟಮ್ ಝೋನೊಳಗೆ ರಿಪೇರಿ ಮಾಡ್ತಾರೆ ಅಂದರೆ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಕಾಟ ಕೊಡ್ತಾರೆ, NOC ಕೊಡೋಲ್ಲ. ಬಟ್ ಇಂಥ ಸೌಕಾರು, ಇಂಥ ರಿಸಾರ್ಟ್ ಅವ್ರಿಗೆ ನೀವು ಎಲ್ಲ ಅಗಲಿಸ್ಕೊಂಡು ಬಿಡ್ತಿದ್ದೀರ ಎಂಜಾಯ್ ಮಾಡಿ ಅಂದ್ಬಿಟ್ಟು. ಸೊ ಇದೆಲ್ಲ ಯಾಕೋ ನೋಡಿದ್ರೆ ಸರಿಗಿಲ್ಲ. ಒಂದು ಕಂಟ್ರಿ ಕ್ಲಬ್ಬು ಎಕೋಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿದ್ದು ಗೈಡ್ಲೈನ್ಸ್ ವೈಲೇಟ್ ಮಾಡಿದ್ದಾರೆ, ಫಾರೆಸ್ಟು ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟು ವೈಲೇಟ್ ಮಾಡಿದ್ದಾರೆ, ಮತ್ತು ನಮ್ಮ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದು ನಿಯಮಗಳನ್ನು ವೈಲೇಟ್ ಮಾಡಿದ್ದಾರೆ. ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ. ಈಗ ಏನಾಗ್ತಿದೆ ಅಂದರೆ ಅವರು ಅಲ್ಲಿನ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಬರುತ್ತಲ್ಲ, ರಿಸಾರ್ಟ್ಗೆ ಬಂದು ಎಂಜಾಯ್ ಮಾಡಿ ಹೋಗ್ತಾರಲ್ಲ, ಅದನ್ನೆಲ್ಲ ಏನು ಮಾಡ್ತಾರೆ ಇವರು, ಎಲ್ಲೋ ತೊಗೊಂಡೋಗಿ ಪ್ರಾಪರ್ ಡಿಸ್ಪೆನ್ಸೇಷನ್ ಮಾಡ್ತಿಲ್ಲ ಅವರು ಅಲ್ಲೇ ಹಳ್ಳ ತೋಡ್ಬಿಟ್ಟು ಈ ಬಾಟಲ್ಗಳು, ಈ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹಾಕ್ಬಿಟ್ಟು ಗುಡ್ಡೆ ಮಾಡಿ ಕೊನೆಗೆ ಅದ್ರ ಮೇಲೆ ಮಣ್ಣು ಹಾಕಿ ತುಂಬಿಸ್ಬಿಡೋದು, ಯಾರ ಕಣ್ಣಿಗೂ ಕಾಣ್ದಿರಂಗೆ. ತಿರ್ಗಾ ಅದು ಮುಗ್ದಿದ ಮೇಲೆ ಇನ್ನೊಂದು ಕಡೆ ಅಗಿಯೋದು, ಅದೇ ಥರ ಗುಂಡಿ ಅಗೆದ್ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲು ಕವರ್ಗಳು ಬೇರೆ ಬೇರೆ ಏನೇನು ಡಿಸ್ಪೋಸಲ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ತಿರ್ಗಾ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ತುಂಬಿಸ್ಬಿಟ್ಟು ಮುಚ್ಚಿಬಿಡೋದು. ಆ ಥರ ಇವರು ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಆಮೇಲೆ ಜನ ಬಂದು ಎಂಜಾಯ್ ಮಾಡೋರು
ಪ್ಲಾಸ್ಟಿಕ್ ಕವರ್ ಬಿಸಾಕಿದಾಗ ಅಲ್ಲಿನ ಜಿಂಕೆಗಳು ಬಂದು ತಿನ್ನುತ್ತೆ. ಅದೇನಾದ್ರು ಆಹಾರ ಸಣ್ಣಪುಟ್ಟ ಸಿಕ್ಕತ್ತೆ ಅಂದ್ಬಿಟ್ಟು ತಿನ್ಬಿಟ್ಟು. ಈ ಒಂದು ಫೋಟೋನೂ ಇದೆ, ನೀವು ನೋಡ್ತಿದ್ದೀರಾ. ಆ ಜಿಂಕೆ ಬಂದ್ಬಿಟ್ಟು ಪ್ಲಾಸ್ಟಿಕ್ ಕವರ್ ತಿಂತಾಯಿದೆ. ಇದು ಎಷ್ಟು ಮಟ್ಟಕ್ಕೆ ವೈಲೇಷನ್ಸ್ ಅಂದರೆ, ಒಂದು ನೀವು ರಿಸಾರ್ಟು, ನೀವು ದುಡ್ಡು ಮಾಡಿ ಚೆನ್ನಾಗಿರಿ, ಬಟ್ ನಿಮಗೆ ಯಾವ ಹಕ್ಕು ಇಲ್ಲ ನಮ್ಮ ಪರಿಸರ ಹಾಳು ಮಾಡೋಕ್ಕೆ. ನೀವು ಯಾರೇ ಇರ್ಬೋದು, ನೀವೆಷ್ಟೇ ದೊಡ್ಡವರು ಇರ್ಬೋದು, ಪರಿಸರನ ಮಾತ್ರ ಹಾಳು ಮಾಡೋಕ್ಕೆ ಯಾರೂ ಸುಮ್ಮನೆ ಇರೋದಿಲ್ಲ. ಸೊ ನಾವೀಗ ಸರ್ಕಾರಕ್ಕೆ ಕೇಳ್ತಿರೋದು, ದಯವಿಟ್ಟು ನಿಮ್ಮ ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯವರು ಇದ್ರ ಬಗ್ಗೆ ಒಂದು ಇದು ಮಾಡಲೇಬೇಕು, ಎನ್ಕ್ವೈರಿ ಮಾಡಲೇಬೇಕು. ಅವ್ರು ಏನಾದ್ರು ವೈಲೇಟ್ ಮಾಡಿ ಕಟ್ಟಿದರೆ ಅದನ್ನೆಲ್ಲ ಡೆಮಾಲಿಷನ್ ಮಾಡಬೇಕು. ಅವ್ರ ಗೇಟ್ ಚೇಂಜ್ ಮಾಡಿರೋದು ವೈಲೇಷನ್. ಸೊ ಇವತ್ತು ನಾವು ಕೇಳ್ಕೊತಿರೋದು, ಇವ್ರಿಗೆ ಅಷ್ಟು ದೊಡ್ಡವರು, ಅಷ್ಟು ಸೌಕಾರರು, ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಂದರೆ ಅವ್ರ ಮನೆಗೆ ಅವ್ರ ದೊಡ್ಡ ಸೌಕಾರ, ಅವ್ರ ಮನೆಗೆ ಅವ್ರ ಸೆಲೆಬ್ರಿಟಿ. ಪರಿಸರ ಮುಂದೆ ಯಾವ ಸೆಲೆಬ್ರಿಟಿನೂ ಬರೋಲ್ಲ, ಯಾವ PM ಬರೋಲ್ಲ, ಯಾವ ಚೀಫ್ ಮಿನಿಸ್ಟ್ರು ಬರೋಲ್ಲ. ಪರಿಸರ ಸುಪ್ರೀಂ. ಅದನ್ನ ಹಾಳು ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ರೈತರಿಗೆ ಒಂದು ರೂಲು, ದೊಡ್ಡವ್ರಿಗೊಂದು ರೂಲು, ಅದು ನಾವು ಯಾರೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಮುಂದಕ್ಕೆ. ಸೊ ನಾವು ಹೇಳೋದು, ನೀವು ಈಗ ದಯವಿಟ್ಟು ಅದನ್ನು ಆ್ಯಕ್ಷನ್ ತಗೊಳ್ಳೇಬೇಕು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.